ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರದ ಲಾಗನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಚಪಾತಿ, ಬೀಟ್ರೋಟ್ ಪಲ್ಯ, ಹಾಗೆ ಹಾಗಲಕಾಯಿ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಮತ್ತೆ ಇವಾಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಕಡಲೆಬೇಳೆ ಹಾಕೊಂಡಿದ್ದೀನಿ. ಮತ್ತೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ. ಅಂದ್ರೆ ಒಂದೇ ಒಂದ್ ಬೀಟ್ರೋಟ್ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು. ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು, ಹಾಗಲಕಾಯಿ ತಿನ್ನಲ್ವಲ್ಲ ಮಕ್ಕಳು ಅಂತ ಅಂದ್ಬಿಟ್ಟು ಒಂದ್ ಬೀಟ್ರೋಟ್ ಅನ್ನ ತುರಿದು ಇಟ್ಕೊಂಡಿದ್ದೆ. ಈಗ ಬೀಟ್ರೋಟ್ ಅನ್ನ ಹಾಕೊತಾ ಇದ್ದೀನಿ. ಬೀಟ್ರೋಟ್ ಕೊಡೋದ್ರಿಂದ ಮಕ್ಳಿಗೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಆದ್ರೆ ತಿನ್ನೋದಿಲ್ಲ ಜಾಸ್ತಿ ಬೀಟ್ರೋಟ್ ಪಲ್ಯನೇ, ಯಾವಾಗೂ ಟೊಮೊಟೊ ಗೊಜ್ಜನ್ನೇ ಕೇಳ್ತಾರೆ ನಮ್ಮ ಮನೇಲಿ. ಬೀಟ್ರೋಟ್ ಇತ್ತು ಫ್ರಿಜ್ ಅಲ್ಲಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ. ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ. ಬೇಗನೆ ಆಗುತ್ತೆ ಬೀಟ್ರೋಟ್ ಪಲ್ಯ. ನನಗಂತೂ ತುಂಬಾನೇ ಇಷ್ಟ ಬೀಟ್ರೋಟ್ ಪಲ್ಯ ಅಂದ್ರೆ. ನಮ್ಮನೇಲಿ ಯಾರು ತಿನ್ನಲ್ಲ ಅಷ್ಟೊಂದು. ತಿನ್ನಲ್ಲ ಅಂತ ಅಂದ್ಬಿಟ್ಟೆ ನಾನು ಲಂಚ್ ಬಾಕ್ಸ್ ಹಾಕ್ಬಿಡ್ತೀನಿ. ಅವ್ರಿಗೆ ಗೊತ್ತಾಗ್ದಂಗೆ ಹಾಕ್ಬಿಡ್ತೀನಿ, ಅಲ್ಲಿ ತಿನ್ಕೊಂತಾರೆ ಸ್ಕೂಲಲ್ಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನ ಸಿಮ್ಮಲ್ಲೇ ಬೇಯಕ್ ಬಿಡ್ಬೇಕು. ಒಂದ್ 10 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಬೇಗ. ಆದಷ್ಟು ಜಾಸ್ತಿ ನುಣ್ಣಗೆ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಸಿಹಿ ಇದ್ರೇನೆ ಚೆನ್ನಾಗಿರುತ್ತೆ. ನುಣ್ಣಗೆ ಬೆಂದ್ರೆ ಮುದ್ದೆ ತರ ಆಗ್ಬಿಡುತ್ತೆ. ಅದರಿಂದ ಲಾಸ್ಟ್ ಅಲ್ಲಿ ಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ಆಡ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಬೇಗ ಕ್ವಿಕ್ ಆಗುತ್ತೆ. ನಾನು ಇದ್ರ ಜೊತೆಗೆ ಚಪಾತಿಯನ್ನ ಮಾಡ್ಕೊಂಡಿದ್ದೆ. ಚಪಾತಿ ಹಿಟ್ಟನ್ನ ಬೆಳಗಿನ ಕಲ್ಸಿಟ್ಕೊಂಡಿದ್ದೆ. ವಿಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇನೆ ಚಪಾತಿ ಹಿಟ್ಟನ್ನ. ನೋಡಿ ಈಗ ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನನ್ ಮಗನ್ ದೊಡ್ಡವನ್ಗೆ ಇಷ್ಟ ಆಗಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬೇಡ ಅಂತಾನೆ. ಆದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಲ್ಲ. ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಂದಿರುವಂತ ಬೀಟ್ರೂಟ್ ಪಲ್ಯ ರೆಡಿ ಆಗಿರುತ್ತೆ. ಈಗ ಒಂದು ಮುಚ್ಚಳ ಮುಚ್ಚಿ ಒಂದ್ 5 ನಿಮಿಷ ಬೇಯಿಸ್ಕೊಂತೀನಿ. ಹಾಗೆ ಹಾಗಲಕಾಯಿ ಇತ್ತು ಫ್ರಿಡ್ಜ್ ಅಲ್ಲಿ. ಹಾಗಲಕಾಯಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ತಿಂತಾರೆ. ನನ್ ಮಗ ದೊಡ್ಡವನ್ ತಿಂತಾನೆ ಹಾಗಲಕಾಯಿನ, ಚಿಕ್ಕವನ್ ತಿನ್ನೋದಿಲ್ಲ. ಒಗ್ಗರಣೆಗೆ ಹಾಕೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಗ್ಗರಣೆನಲ್ಲೇ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಿದ್ದೆ ಇದನ್ನ. ಎಣ್ಣೆನಲ್ಲಿ ಬೆಂದ್ರೆ ಅಷ್ಟು ಕಹಿ ಬರಲ್ಲ ಹಾಗಲಕಾಯಿ. ಈಗ ನಾನು ಚೆನ್ನಾಗಿ ಸ್ವಲ್ಪ ಬೆಂದಿತ್ತಲ್ಲ, ಅವಾಗ ನಾನು ಸಾಂಬಾರ್ ಪೌಡರು ಮತ್ತೆ ನೀರು ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಫಸ್ಟೇ ಒಂದ್ಸರಿ ಹಾಗಲಕಾಯಿ ಉಪ್ಪು ಹಾಕಿದೆ ನಾನು. ನಮ್ಮ ಮನೆಯವ್ರು ಸ್ವಲ್ಪ ರೌಂಡ್ ಆಗಿ ಕಟ್ ಮಾಡು, ಸ್ವಲ್ಪ ದಪ್ಪನ ಕಟ್ ಮಾಡು ಅಂತಾರೆ. ಜಾಸ್ತಿ ಸಣ್ಣಗೆ ಕಟ್ ಮಾಡಿದ್ರೆ ನುಣ್ಣಗೆ ಬೆಂದೋಗ್ಬಿಡುತ್ತೆ, ಬಾಯಿಗೆ ಸಿಕ್ಕಲ್ಲ ಅಂತಾರೆ. ಅದರಿಂದ ಸ್ವಲ್ಪ ದಪ್ಪ ಹಾಕಿದೀನಿ. ಹಂಗಿದ್ರು ಬೆಂದ್ಮೇಲೆ ಸ್ವಲ್ಪ ಇದು ಅಂದ್ರೆ ಸ್ವಲ್ಪ ನುಣ್ಣಗೆ ಬೆಂದ್ಮೇಲೆ ಸಣ್ಣಗಾಗ್ಬಿಡುತ್ತೆ. ಈಗೆಲ್ಲ ಹಾಕಿದೀನಲ್ವಾ, ಈಗ ಹುಣಸೆ ಹುಳಿ ಹಾಕೋತಾ ಇದೀನಿ. ಅಂದ್ರೆ ಒಂದೇ ಸರಿ ಬೇಯಕ್ ಬಿಟ್ಬಿಟ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ. ಮತ್ತೆ ಕಾಯಿ ತುರಿ ಹಾಕೋತಾ ಇದೀನಿ. ಕೆಲವರು ರುಬ್ಬು ಕೂಡ ಮಾಡ್ತಾರೆ ಹಾಗಲಕಾಯಿ ಗೊಜ್ಜನ್ನ. ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ, ಟೊಮೊಟೊ ಎಲ್ಲ ಹಾಕಿ. ರುಬ್ ಮಾಡೋದಕ್ಕಿಂತ ಹಚ್ಬಿಟ್ಟು ಈ ರೀತಿ ಮಾಡಿದ್ರೆ ಟೊಮೊಟೊ, ಈರುಳ್ಳಿ ಎಲ್ಲ ಹಚ್ಚಿ ಸಾಂಬಾರ್ ಪೌಡರ್ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ ಸೈಡ್ ಅಂತೂ ನೋಡಿ ಎಷ್ಟೊಂದ್ ಇಬ್ನಿ ಅಂತ ಅಂದ್ರೆ ತುಂಬಾ ಇದೆ. ಈ ಸರಿ ಅಂತೂ ತುಂಬಾ ಹಿಮ ಕವ್ಕೊಬಿಟ್ಟಿದೆ. ಸೂರ್ಯ ಹುಟ್ಟಿ ಆಗ್ಲೇ 8:20 ಆಗಿದೆ ಟೈಮು. ಕೆಳಗಡೆ ನೋಡಿದ್ರೆ ಬಸ್ಗಳು ಓಡಾಡ್ತಿದೆ, ಆದ್ರೆ ಗಾಡಿಗಳು ಹೆಡ್ಲೈಟ್ ಹಾಕೊಂಡು ಓಡಾಡ್ತಾ ಇದೆ. ಅಷ್ಟೊಂದು ಹಿಮ ಇದೆ. ಈ ಟೈಮಲ್ಲಿ ತುಂಬಾ ಆಕ್ಸಿಡೆಂಟ್ ಆಗೋದು ಜಾಸ್ತಿಗಳು, ಆದ್ರಿಂದ ಭಯ. ಚಪಾತಿ ಎಲ್ಲ ಮಾಡಿ ಮಕ್ಕಳನ್ನ ಸ್ಕೂಲ್ ರೆಡಿ ಮಾಡಿ ಕೆಳಗಡೆ ಬಸ್ ಹತ್ಸೋಣ ಅಂತ ಬಂದೆ. ಇಷ್ಟೊಂದು ಇಬ್ನಿ ಇದೆ ನೋಡಿ, ಚಳಿ. ಮಕ್ಳು ಹೇಗ್ ಹೋಗ್ತಾರೋ. ಟೋಪಿ ಹಾಕಿ ಸ್ವೆಟರ್ ಹಾಕಿ ಕಳಿಸ್ತಾ ಇದ್ದೀನಿ. ಆಚೆಗಡೆ ಹೋಗಿ ಸ್ವಲ್ಪ ಹೊತ್ತು ಬಸ್ ಹತ್ಸೋಣ ಅಂತ ಮಕ್ಳಿಗೆ ಬಸ್ ಹತ್ಸೋಷ್ಟ್ರಲ್ಲೇನೆ ನಾನು ಹಾಕಿದ ಸ್ವೆಟ್ರು ಬಟ್ಟೆ ಎಲ್ಲಾನು ತಣ್ಣಗಾಗ್ಬಿಟ್ಟಿತ್ತು. ಅಷ್ಟೊಂದು ಇಬ್ನಿ ಬೀಳ್ತಾ ಇದೆ ನಮ್ ಕಡೆ ಅಂತೂ. ನಿಮ್ ಕಡೆ ಎಲ್ಲ ಹೇಗಿದೆ ಕ್ಲೈಮೇಟು? ಕಮೆಂಟ್ ಮೂಲಕ ತಿಳಿಸಿ. ನೋಡಿ 10 ಗಂಟೆ ಆದ್ರೂನು 8:30 ಆಗಿದೆ ಆಗ್ಲೇ. 8:30 ಆದ್ರೂನು ಇಷ್ಟೊಂದು ಇಬ್ನಿ ಇದೆ. 10 ಗಂಟೆ ಆದ್ರೂ ಚಳಿನೇ ಕಡಿಮೆ ಆಗಲ್ಲ ಈಗಂತೂ. ಮನೆ ಸುತ್ತ ಪಕ್ಕದಲ್ಲಿರೋ ಮನೆಗಳು ಕಾಣಿಸ್ತಿಲ್ಲ. ಮತ್ತೆ ಪಕ್ಕದಲ್ಲಿ ಯಾರು ಮನುಷ್ಯರಿದ್ದಾರಾ ಅಂತಾನೆ ಗೊತ್ತಾಗ್ತಿಲ್ಲ. ಸೂರ್ಯ ಹುಟ್ಟಿದಾನೆ ಆಗ್ಲೇ, ಆದ್ರೆ ಚಂದ್ರನ್ ತರ ಕಾಣಿಸ್ತಾ ಇದ್ದಾನೆ ಸೂರ್ಯ. ಸೂರ್ಯ ಇಬ್ನಿ ಇರೋದ್ರಿಂದ ಎಲ್ಲ ಮುಚ್ಕೊಂಡಿದೆ. ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸಾದ್ಮೇಲೆ ಬಟ್ಟೆ ಇತ್ತು, ಸ್ವಲ್ಪ ಬಟ್ಟೆನೆಲ್ಲ ತೊಳ್ದಾಕೊಂಡೆ. ಸ್ಕ್ರೀನ್ ಬಟ್ಟೆ, ಹಾಸಿಗೆ ಮೇಗ್ಲದು, ದಿವಾನ್ ಕಟ್ ಮೇಗ್ಲದ್ ಬಟ್ಟೆನೆಲ್ಲ ತೊಳ್ದಾಕೊಂಡಿದ್ದೆ, ದಿಂಬ್ ಕವರ್ ಎಲ್ಲಾನು. ಈಗಂತೂ ಚಳಿ ಇರೋದ್ರಿಂದ ಸ್ವಲ್ಪ ಬೆಡ್ಶೀಟ್ನೆಲ್ಲ ಅವಾಗ ಒಪ್ಕೋತಾ ಇರ್ತೀನಿ ಜಾಸ್ತಿ. ಹಾಗೆ ಸ್ವಲ್ಪ ಕಾಳನ್ನೆಲ್ಲ ನೆನೆ ಅವರೆಕಾಳನ್ನೆಲ್ಲ ನೆನೆ ಹಾಕಿದೆ, ಅದನ್ನೆಲ್ಲ ಇತ್ತಿಕ್ಕೋತಾ ಇದೀನಿ. ನಾನು ಒಬ್ಳೇ ಇತ್ಕಕ್ ಬೇಜಾರು. ಯಾರಾದ್ರೂ ಜೊತೆಲಿದ್ರೆ ಸರಿ. ಮಕ್ಳುಗಳು ಆಟ ಆಡ್ತಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಹಂಗೆ ಇತ್ತಾ ಇರ್ತೀನಿ. ಒಬ್ಬೊಬ್ಳೇ ಇತ್ಕಕ್ಕೆ, ಎಡಿಯಕ್ಕೆ, ಅವರೆಕಾಯಿ ಸುಲಿಯಕ್ಕೆ ಎಲ್ಲಾನು ತುಂಬಾ ಬೋರ್ ಆಗುತ್ತೆ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಅಂತ ಕೆಳಗಡೆ ಮನೆಯವ್ರು ಇದ್ದಾರೆ. ಯಾವಾಗ್ಲೋ ಒಂದೊಂದ್ ಸರಿ ಅಷ್ಟೇನೆ. ಅವ್ರ ಚಿಕ್ಕ ಮಗು ಇದೆ ಒಂದು.
ಆ ಮಗು ನೋಡ್ತಾ ಇರ್ತಾರೆ ಅವರು. ಅದರಿಂದ ಏನು ಕಾಳು ಎಳಿಯಕ್ಕೆ, ಕಾಯಿ ಹಿಡಿಯಕ್ಕೆಲ್ಲ ಹೋಗಲ್ಲ ಜಾಸ್ತಿ. ಮಕ್ಳಿದ್ದ ಟೈಮಲ್ಲಿ ಮೇಲ್ಗಡೆನೆ ನಾನೇ ಹಿಡ್ಕೊತೀನಿ. ಹೋಮ್‌ವರ್ಕ್ ಬರೀತಿದ್ರೆ ಅವ್ರು ಬರ್ಕೋತಿರ್ತಾರೆ. ಅವಾಗ ಸುಮ್ನೆ ಕೂತಿರ್ತೀನಲ್ಲ ಅವಾಗ ಬಿಡಿಸ್ಕೊತಾ ಇರ್ತೀನಿ ಅವರೆಕಾಳು ಎತ್ಕೋದು ಎಲ್ಲಾನು. ಸಾಂಬಾರ್‌ಗೆ ಏನಾದ್ರು ಬೆಳಿಗ್ಗೆ ಮಾಡ್ಬೇಕು ಅಂದ್ರೆ ನೈಟೇನೆ ಕಾಳನ್ನ ಎತ್ತಿ ರೆಡಿ ಮಾಡ್ಕೋತೀನಿ. ಸಂಜೆ ಮಾಡ್ಬೇಕು ಅಂದ್ರೆ ಮಧ್ಯಾಹ್ನದಷ್ಟ್ರಲ್ಲಿ ಕಾಳನ್ನ ಎತ್ತಿ ರೆಡಿ ಮಾಡ್ಕೋತೀನಿ. ಒಬ್ಳೇ ಎತ್ಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಆದ್ರಿಂದ. ಮಕ್ಳು ಕೂಡ ನೋಡಿ ಸ್ವೆಟರ್ ಹಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ಚಳಿ ಈಗಂತೂ. ಮೂಲೆಯಲ್ಲಿರೋ ಸ್ವೆಟರ್‌ಗಳು, ಬೆಡ್‌ಶೀಟ್ ಎಲ್ಲ ಬಂದ್ಬಿಟ್ಟಿದೆ ಈ ಚಳಿಗೆ. ಸ್ವೆಟರ್ ಹಾಕೊಂಡಿದ್ದಾರೆ. ಹಾಗೂ ಟೋಪಿ ಹಾಕೊಳ್ಳಿ ಅಂದ್ರೆ ಹಾಕೊಳ್ಳೋದೇ ಇಲ್ಲ. ಚಾಪೆ ಹಾಸಿದ್ರು ನೆಲದಲ್ಲೇ ಕುತ್ಕೊಂತಾರೆ. ಹೋಮ್‌ವರ್ಕ್ ಬರೀತಾ ಇದ್ರು. ಏನೋ ಬೇಕಾಯ್ತು ಅಂತ ಹುಡುಕ್ತಾ ಇದ್ದಾರೆ ಅಷ್ಟೇನೆ. ನೆಕ್ಸ್ಟ್ ನೈಟ್‌ಗೆ ಸಾಂಬಾರ್‌ಗೆ ಅಂತ ಅಂದ್ಬಿಟ್ಟು ನಾನು ಒಣಗೊನೆ ಸೊಪ್ಪನ್ನ ತಂದಿದ್ದೆ. ತೋಟಕ್ಕೆ ಹೋಗಿದ್ನಲ್ಲ ಅವಾಗ ಒಣಗೊನೆ ಸೊಪ್ಪನ್ನ ತಂದಿದ್ದೆ. ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಅದನ್ನ ನೆನೆಯಕ್ಕಿದೆ. ಬೆಳಿಗ್ಗೆನೆ ಕ್ಲೀನಾಗಿ ಸೋಸ್ಬಿಟ್ಟು ನೆನೆಯಾಕ್ಬಿಟ್ಟಿದ್ದೆ. ನೆನೆಯಾಕೋದ್ರಿಂದ ಚೆನ್ನಾಗಿ ಮಣ್ಣೆಲ್ಲ ಚೆನ್ನಾಗಿ ಹಿಂಡುತ್ತೆ. ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮಣ್ಣೆಲ್ಲನು. ಮಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಂಡಾದ್ಮೇಲೆ ಒಂದ್ 2, 3 ಸರಿ ತೊಳೆದ್ಬಿಟ್ಟು ಇದನ್ನ ಇವಾಗ ಎತ್ತಿಟ್ಕೊಂಡಿದ್ದೀನಿ ತೊಳ್ದು. ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನಾನು. ಯಾಕಂದ್ರೆ ಕಡ್ಡಿ ಬೆರ್ಕೆನೆ ಹಾಕೋದ್ರಿಂದ ಕಡ್ಡಿ ತಿಂದ್ರೆ ತುಂಬಾನೇ ಒಳ್ಳೇದಂತೆ ಕಣ್ಣಿಗೆ. ಹೋಗಿರೋ ದೃಷ್ಟಿನೂ ಕೂಡ ಬರುತ್ತಂತೆ. ಆದ್ರಿಂದ ನಾನು ಯಾವಾಗ್ಲೂ ಅಷ್ಟೇನೆ ಇವಾಗ್ಲಂತಲ್ಲ ಯಾವಾಗ್ಲೂ ನಾನು ಕಡ್ಡಿ ಸಮೇತನೇ ಈ ರೀತಿ ಸಣ್ಣದಾಗಿ ಹಚ್ಬಿಡ್ತೀನಿ. ಈ ರೀತಿ ಸಣ್ಣದಾಗಿ ಹಚ್ಚೋದ್ರಿಂದ ಮಕ್ಳಿಗೆ ಕಡ್ಡಿ ಎಲ್ಲ ಸಿಕ್ಕದಿಲ್ಲ. ಮತ್ತೆ ತಿಂತಾರೆ. ಬೆಂದ್ಮೇಲೂ ಕೂಡ ಸಾಫ್ಟ್ ಆಗುತ್ತೆ ಕಡ್ಡಿ ಎಲ್ಲಾನು. ನೆಕ್ಸ್ಟ್ ಕಾಳು ಸೊಪ್ಪನ್ನೆಲ್ಲ ಹುರಿದಾದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ. ನಾನು ಒಣಗೊನೆ ಸೊಪ್ಪನ್ನ ಯಾವಾಗೂ ಮೊಟ್ಟೆ ಜೊತೆನೆ ಮಾಡೋದು. ಮೊಟ್ಟೆ ಹಾಕ್ದೇನೆ ಮಾಡೋದೇ ಇಲ್ಲ ಒಣಗೊನೆ ಸೊಪ್ಪನ್ನ. ಹಾಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಮತ್ತೆ ಉಪ್ಸಾರು ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಬರಲ್ಲ ಇದು. ನಾನು ಬಸ್ಸಾಂಬಾರ್ ಮಾಡ್ಬಿಡ್ತೀನಿ. ಈ ಕಡೆ ಸಾಂಬಾರು ಆಗುತ್ತೆ, ಈ ಕಡೆ ಪಲ್ಯನೂ ಆಗುತ್ತೆ. ಮುದ್ದೆಗೆ, ಅನ್ನಕ್ಕೆ ಅಂದ್ಬಿಟ್ಟು ನಾನು ಬಸ್ಸಾಂಬಾರ್ ಮಾಡ್ಬಿಡ್ತೀನಿ. 2 ಆಗ್ಲಿ ಅಂತ ಅಂದ್ಬಿಟ್ಟು. ಈ ರೀತಿ ಸಣ್ಣದಾಗಿ ಹಚ್ಕೊಂಡಾದ್ಮೇಲೆ ಇದನ್ನ ಒಂದ್ಸರಿ ತೊಳ್ಕೊಬೇಕು. ತೊಳೆದೆ ಯಾವತ್ತೂ ಹಾಕಲ್ಲ. ಹಚ್ಕೊಂಡಾದ್ಮೇಲೆ ಇನ್ನೊಂದ್ಸರಿ ತೊಳೆದ್ರು ಇನ್ನೂ ಸ್ವಲ್ಪ ಗಲೀಜಿರುತ್ತೆ ಆಗಿನ ಸೊಪ್ಪಲ್ಲಿ. ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆಲ್ಲ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ. ಒಣಗೊನೆ ಸೊಪ್ಪು ಸಿಕ್ಕಿದ್ರೆ ನಿಮ್ಮ ಅಕ್ಕಪಕ್ಕ ಎಲ್ಲಾದ್ರೂ ಕೆರೆಗಳಲ್ಲೆಲ್ಲ ಸಿಕ್ತಿರುತ್ತಲ್ಲ. ಈಗ ಬೇಳೆ ಬೆಂದಿದೆ. ಬೇಳೆ ಸ್ವಲ್ಪ ನೈಸಾಗಿ ನುಣ್ಣಗೆ ಬೆಂದೋಗ್ಬಿಟ್ಟಿದೆ. ಆದ್ರೂ ಸಾಂಬಾರ್ ಟೇಸ್ಟ್ ಬರುತ್ತೆ. ಹುಳಿ ಸಾರು ಮಾಡ್ತೀನಲ್ಲ ಇದ್ರಲ್ಲಿ ಟೇಸ್ಟ್ ಬರುತ್ತೆ ಬೇಳೆ ಬೆಂದಿದ್ರೆ. ಇದಕ್ಕೆ ನಾನು ಸೊಪ್ಪನ್ನ ಇನ್ನೊಂದ್ಸರಿ ತೊಳೆದು ಹಾಕೋತಾ ಇದೀನಿ. ರಸಂ ಬೇಯೋ ರೀತಿ ನುಣ್ಣಗೆ ಬೆಂದ್ಬಿಟ್ಟಿದೆ ಬೇಳೆ. ಹೊಸ ಬೇಳೆ ತಂದಿದ್ರು. ಅದು ಸ್ವಲ್ಪ ವಿಸಿಲ್ ಹಾಕ್ಸ್ಬಿಟ್ಟಿದೀನಿ. ಅದರಿಂದ ಬೇಳೆ ಬೆಂದ್ಬಿಟ್ಟಿದೆ. ಇವಾಗ ನೋಡಿ ಇದಕ್ಕೆ ನಾನು ಹಾಕೋತಾ ಇದೀನಿ ಒಣಗೊನೆ ಸೊಪ್ಪನ್ನ. ಒಣಗೊನೆ ಸೊಪ್ಪು ಹಾಕೊಂಡು ಉಪ್ಪು ಹಾಕೊಂಡು ಒಂದ್ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸಿದ್ರು ಅಷ್ಟು ಚೆನ್ನಾಗಿರಲ್ಲ. ಈಗ ಒಂದ್ ಬಾಣ್ಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸೊಪ್ಪನ್ನ ಸೋರ್ ಹಾಕೊಂಡು ಇಟ್ಕೊಂಡಿದೀನಿ ಬೆಂದಿರೋದ್ನ. ಈರುಳ್ಳಿ ಹಾಕೋತಾ ಇದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋಬೇಕು. ನಾನು ಮೊಟ್ಟೆ ಹಾಕೊಂಡು ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋತಾ ಇದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಲ್ಲ ನಾನು. ಒಣಮೆಣಸಿನ್ಕಾಯಿ ಒಂದ್ 4 ಈರುಳ್ಳಿ ಹಾಕ್ಬಿಟ್ಟು ಒಂದ್ 2, 3 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಆದ್ರೆ ಸೊಪ್ಪು ಹಸ್ರಾಗಿರುತ್ತೆ. ಹಸಿಮೆಣಸಿನ್ಕಾಯಿನೂ ಹಸ್ರಾಗೆ ಇರುತ್ತಲ್ಲ ಅದರಿಂದ ತಿಂದ್ಬಿಡ್ತಾರೆ. ತಿಂದಾಗ ಬಾಯಿಗೆ ಸಿಕ್ಕಿದಾಗ ನೆಕ್ಸ್ಟ್ ತಿನ್ನೋದೇ ಇಲ್ಲ ನಮ್ಮ ಮಕ್ಳು. ಹಂಗ್ ಮಾಡ್ತಾರೆ. ಒಂದ್ 5 ಮೊಟ್ಟೆ ಹಾಕೋತಾ ಇದೀನಿ ಫ್ರೆಂಡ್ಸ್ ನಾನು ಸೊಪ್ಪಿಗೆ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದೀನಿ. ವಿಡಿಯೋ ಸ್ಕಿಪ್ ಆಗಿದೆ ಅದು. ಉಪ್ಪು ಹಾಕೊಂಡು ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಈಗ ಮೊಟ್ಟೆ ಒಡೆದು ಹಾಕೋತಾ ಇದೀನಿ. ಒಂದ್ 5 ಮೊಟ್ಟೆ ಹಾಕೊಂಡ್ರೆ ಸಾಕು. ಒನ್ ಟೈಮ್‌ಗೆ ಆಗುತ್ತೆ ನಮ್ಗೆ. ನಮ್ಮ ಮನೇಲಿ ಇರೋದು ನಮ್ಮ ಮನೆಯವರು, ನಾನು ಮತ್ತೆ ನನ್ನ 2 ಮಕ್ಕಳು. 4 ಜನಕ್ಕೆ. ಮೊಟ್ಟೆ ಹಾಕಿ ತಿನ್ಸಿದ್ರೆ ಸೊಪ್ಪು ತಿಂತಾರೆ ಚೆನ್ನಾಗಿ. ನುಗ್ಗೆ ಸೊಪ್ಪಾಗ್ಲಿ ಮತ್ತೆ ಒಣಗೊನೆ ಸೊಪ್ಪಾಗ್ಲಿ ಮೊಟ್ಟೆ ಹಾಕೊಂಡೆ ಹುರಿಯೋದು ನಾವು. ವಾರಗಳೈತೆ ಟೈಮಲ್ಲಿ ಮಾಡಲ್ಲ. ಸೋಮವಾರ, ಗುರುವಾರ ಮಾಡಲ್ಲ ಮೊಟ್ಟೆ ನಾನು. ಬಾಕಿ ವಾರ ಮಾಡ್ಕೊಂತೀವಿ. ಈಗ ಮೊಟ್ಟೆ ಹಾಕೊಂಡಿದ್ದೀನಲ್ಲ, ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮೊದಲೇ ಈರುಳ್ಳಿಗೆ ಸ್ವಲ್ಪ ಹಾಕೊಂಡಿದ್ದೀನಿ ಉಪ್ಪು. ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸಿಮ್ಮಲ್ಲೇ ಬಿಟ್ಬಿಟ್ರೆ ಚೆನ್ನಾಗಿ ಉರಿಯೋದಾಗುತ್ತೆ ಮೊಟ್ಟೆ. ಇದಕ್ಕೆ ಬೇರೆ ಏನು ಐಟಮು ಹಾಕಲ್ಲ ನಾನು. ಕೆಲವು ಸಾಂಬಾರು ಪೌಡರ್ ಹಾಕ್ತಾರೆ, ಮೆಣಸು ಪುಡಿ ಹಾಕ್ತಾರೆ, ಗರಂ ಮಸಾಲ ಅದೆಲ್ಲ ಹಾಕ್ತಾರೆ. ನಾನೇನು ಹಾಕಲ್ಲ ಸೊಪ್ಪು ಹಾಕೋದ್ರಿಂದ. ಮಾಮೂಲಿ ಎಗ್ ಬುರ್ಜಿಗಾದ್ರೆ ಹಾಕ್ತೀನಿ. ಒಣಗೊನೆ ಸೊಪ್ಪು ಹಾಕೋದ್ರಿಂದ ಆ ಥರ ಏನೂ ಹಾಕಲ್ಲ. ಮಸಾಲೆ ಆಗುತ್ತೆ ಅದರಿಂದ. ಈಗ ನೋಡಿ ಉದ್ದುದ್ರಾಗಿ ಆಗಿದೆ. ಆದಷ್ಟು ಚೆನ್ನಾಗಿ ಉದ್ದುದ್ರಾಗಿ ಆಗಬೇಕು. ಹಾಗೆ ಒಂದು ಒಲೆಯಲ್ಲಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾತ್ರ ಮಾಡ್ಕೋಬೇಕು. ಬೇಯ್ತಾ ಇದೆ. ಈಗ ಉದ್ದುದ್ರಾಗಿ ಆಗಿದೆ ನೋಡಿ ಮೊಟ್ಟೆ ಪಲ್ಯ. ಇವಾಗ ಇದಕ್ಕೆ ನಾನು ಸೊಪ್ಪನ್ನು ಹಾಕೋತೀನಿ. ಚೆನ್ನಾಗಿ ನೀರನ್ನೆಲ್ಲನೂ ಸೊಪ್ಪು ಬೆಂದಿರೋ ನೀರನ್ನೆಲ್ಲ ಸೋಸ್ಕೊಂಡು ಹಾಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಸೊಪ್ಪುಗೂ ನಾನು ಉಪ್ಪು ಹಾಕಿದ್ದೀನಿ, ಮತ್ತೆ ಉಪ್ಪು ಹಾಕೋ ಅಂತ ಅವಶ್ಯಕತೆ ಇಲ್ಲ. ಈರುಳ್ಳಿಗೆ ಒಂದ್ಸರಿ ಉಪ್ಪು ಹಾಕಿದ್ದೀನಿ, ಮೊಟ್ಟೆಗೆ ಒಂದ್ಸರಿ ಉಪ್ಪು ಹಾಕಿರೋದ್ರಿಂದ ಸೊಪ್ಪಿಗೇನು ಉಪ್ಪು ಹಾಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲೇ ಇಡಬೇಕು. ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಸೊಪ್ಪೆಲ್ಲ ಉದುದ್ರಕ್ಕಾಗುತ್ತೆ, ಆವಾಗ ಚೆನ್ನಾಗಿರುತ್ತೆ. ಕೆಲವರು ಇಷ್ಟಪಡೋರು ಸಾಂಬಾರು ಪೌಡರ್ ಕೂಡ ಹಾಕೋಬೋದು. ಈಗ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸೊಪ್ಪು ರೆಡಿ ಆಗುತ್ತೆ ಪಲ್ಯ. ಹಾಗೆ ಸಾಂಬಾರು ಕೂಡ ಕುದೀತಾ ಇದೆ. ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಬಸ್ಸಾರು. ಬಸ್ಸಾರು ಮಾಡೋದನ್ನಾಗಲೇ ಒಂದು 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದರಿಂದ ಮತ್ತೆ ತೋರಿಸ್ತಾ ಇಲ್ಲ ಬಸ್ಸಾರು ರೆಸಿಪಿನ. ಸೊಪ್ಪಿನ ಪಲ್ಯ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ. ಈ ರೀತಿ ಸಾಂಬಾರು ಕೂಡ ಕೂಲ್ತಾ ಇದೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಲಾಸ್ಟ್ವರೆಗೂ ಧನ್ಯವಾದಗಳು.